ಸರ್ವೇ ಭವಂತು ಸುಖಿನಃ. ಮೀನರಾಶಿಯವರಿಗೆ ವಾರದ ಭವಿಷ್ಯವನ್ನು ನೋಡೋಣ. ಮೇ 11ರಿಂದ 17ನೇ ತಾರೀಕಿನವರೆಗೆ ಮುಖ್ಯವಾದಂತಹ 3 ಗೋಚಾರಗಳು ಈ ವಾರ ಆಗ್ತಾ ಇದೆ. ಅದರಲ್ಲಿ ಮೊದಲನೆಯದಾಗಿ ರವಿ ನಿಮ್ಮ ತೃತೀಯ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಒಂದು ವರ್ಷದ ನಂತರ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮಾತುಕತೆಗಳಲ್ಲಿ ಯಶಸ್ಸು ಕಾಣುತ್ತೀರಿ. ಯಾರ್ಯಾರು ಓರೇಟರಿ ಸ್ಕಿಲ್ಸ್, ಬರೆಯುವುದು, ಬರವಣಿಗೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ ಅಂತವರಿಗೆ ಬಹಳ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ, ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಬಂಧು ಬಾಂಧವರಲ್ಲಿ ಬಹಳ ಒಡನಾಟ ತುಂಬ ಚೆನ್ನಾಗಿ ಆಗುತ್ತೆ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಜರ್ನಿಗಳು ಕೂಡ ಅತಿ ಹೆಚ್ಚು ಆಗಬಹುದು. ಯಾವುದು ಬೇಕೋ ಅದಕ್ಕೆ ಮಾತ್ರ ಹೋಗಿ, ಬೇಡದಕ್ಕೆ ಮನೆಯಲ್ಲಿ ಕೂತ್ಕೊಳ್ಳಿ. ಗುರುಗೋಚಾರ ಫಲವನ್ನು ಈಗಾಗಲೇ ವಿಡಿಯೋ ಮೂಲಕ ನಾವು ತಿಳಿಸಿದ್ದೇವೆ. ಇನ್ನೊಮ್ಮೆ ನೋಡೋಣ. ಗುರು ನಿಮ್ಮ ಚತುರ್ಥ ಭಾವನ ಪ್ರವೇಶ ಮಾಡ್ತಾ ಇದ್ದಾನೆ. ಸುಖ ಸ್ಥಾನ, ಮನೆಯಲ್ಲಿ ಸುಖ ನೆಮ್ಮದಿ ಜಾಸ್ತಿ ಆಗುತ್ತೆ. ಕೆಲವರಿಗೆ ವೆಹಿಕಲ್ ಅಥವಾ ಗಾಡಿ ಪ್ರಾಪ್ತಿಯಾಗಬಹುದು, ಕೆಲವರಿಗೆ ಹೊಸ ಮನೆ ಪ್ರಾಪ್ತಿಯಾಗಬಹುದು. ಮನೆಯಲ್ಲಿ ಇನ್ನೊಂದು ಹೊಸ ರೂಮ್ ಅಥವಾ ಒಂದು ಹೊಸ ಎಕ್ಸ್ಟೆನ್ಷನ್ ನೀವು ಮಾಡಿಕೊಳ್ಳಬಹುದು. ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೆ ಕೆಲವರಿಗೆ ಮನೆಯಿಂದ ಕಾರ್ಯಕ್ಷೇತ್ರದ ಜವಾಬ್ದಾರಿಯಿಂದ ದೂರ ಇರಬೇಕಾಗಿ ಬರಬಹುದು. ತಾಯಿಯ ಬಗ್ಗೆ ಯೋಚನೆ ಕೂಡ ಸ್ವಲ್ಪ ಹೆಚ್ಚಾಗುತ್ತೆ. ತಾಯಿಯ ಜೊತೆ ಇರುವಂತಹ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಗಮನ, ಕಾಳಜಿ ಹೆಚ್ಚಾಗುತ್ತೆ. ರಿಯಲ್ ಎಸ್ಟೇಟ್ ಇತ್ಯಾದಿ ಬಿಸ್ನೆಸ್ ಮತ್ತು ಇರಿಗೇಷನ್, ತೋಟಗಾರಿಕೆ ಮಾಡ್ತಾ ಇರೋರಿಗೂ ಕೂಡ ಈ ವರ್ಷ ಬಹಳ ಸುಖಕರವಾಗಿರುತ್ತೆ. ನಿಮ್ಮ ಬಿಸ್ನೆಸ್ನಲ್ಲಿ ಹೇರಳವಾದಂತಹ ಯಶಸ್ಸನ್ನು ನೀವು ಕಾಣಬಹುದು. ದೊಡ್ಡದಾಗಿ ಎಕ್ಸ್ಪ್ಯಾನ್ಷನ್ ಎಲ್ಲವೂ ಆಗುತ್ತೆ. ಬುಧ ಗೋಚಾರ, ಬುಧ ಅಸ್ತ ಆಗ್ತಾ ಇದ್ದಾನೆ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ. ಸುಖ ಸ್ಥಾನದಲ್ಲಿ ಬುಧ ಇದ್ದ ಕುಟುಂಬ ಸ್ಥಾನದಲ್ಲಿ ಅವನು ಅಸ್ತ ಆಗೋದ್ರಿಂದ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಬಂತೇನೋ ಅನ್ನೋ ರೀತಿಯಲ್ಲಿ ಭ್ರಮೆ ಇರುತ್ತೆ. ಆದರೆ ಮಾತು ಕಡಿಮೆ ಆದರೆ ಯಾವತ್ತೂ ಒಳ್ಳೆಯದೇ. ಮಾತು ಮನೆ ಕೆಡಿಸಿತು, ಆದ್ದರಿಂದ ಮಾತು ಕಡಿಮೆ ಆದರೆ ಒಳ್ಳೆಯದು. ಬುಧ ಮಾತಿನ ಗ್ರಹ, ಯೋಚನೆಯ ಗ್ರಹ. ಆದ್ದರಿಂದ ಮನಸ್ಸನ್ನು ಧಾರ್ಮಿಕ ಮಾರ್ಗದ ಕಡೆ ನಾವು ಡೈವರ್ಟ್ ಮಾಡಿದಷ್ಟು, ಮಾತು ಕಡಿಮೆ ಮಾಡಿದಷ್ಟು ಯಾರಿಗೂ ಕೆಟ್ಟದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ವಾರ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ಗ್ರಹ ಶಾಂತಿ ಶ್ಲೋಕಗಳನ್ನು ಹೇಳಿ, ಬುಧ ಶಾಂತಿ ಶ್ಲೋಕವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಖಂಡಿತವಾಗಲೂ ಕೇಳಿ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಭಗವದ್ಗೀತಾ ಶ್ಲೋಕ ಪಠಣ ಮತ್ತು ಪಾರಾಯಣದಿಂದ ಎಲ್ಲ ಪಾಪಗಳು ಪರಿಹಾರವಾಗಿ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಶುಭಮಸ್ತು.